ಸ್ವಾಮಿ ವಿವೇಕಾನಂದ ಜಯಂತಿ ಅಂಗವಾಗಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಯುವ ಘಟಕದಿಂದ ಜನವರಿ 12ರಂದು ಕೊಪ್ಪಳದಲ್ಲಿ ರಾಷ್ಟ್ರಮಟ್ಟದ ಯುವ ಸಮಾವೇಶವನ್ನು ಹಮ್ಮಿಕೊಂಡಿದ್ದು, ಜಿಲ್ಲೆಯ ಯುವಜನರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಸಮಾವೇಶವನ್ನು ಯಶಸ್ವಿಗೊಳಿಸುವಂತೆ ಕೆಆರ್ಎಸ್ ಪಕ್ಷದ ಜಿಲ್ಲಾಧ್ಯಕ್ಷ ಎವಿ ಮಹೇಶ್ ಮನವಿ ಮಾಡಿದರು. ಇಂದು ಕೋಲಾರದ ಪತ್ರಕರ್ತರ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಭ್ರಷ್ಟಾಚಾರ ನಿರ್ಮೂಲನೆ ಮಾಡಲು ಹೊರಟಿರುವ ಕೆಆರ್ಎಸ್ ಪಕ್ಷ ಯುವಜನರಿಗೆ ಜಾಗೃತಿ ಮೂಡಿಸುವ ಸಲುವಾಗಿ ಸಮಾವೇಶವನ್ನು ಹಮ್ಮಿಕೊಳ್ಳಲಾಗಿದೆ ಅಂತ ತಿಳಿಸಿದರು. ದೇಶದ ಅಭಿವೃದ್ಧಿಯಲ್ಲಿ ಮಹತ್ವದ ಪಾತ್ರ ನಿಭಾಯಿಸಲು ಯುವ ಜನರನ್ನ ಒಳಗೊಳ್ಳಬೇಕಾಗಿದೆ. ನಾಡನ್ನ ಭ್ರಷ್ಟ ವ್ಯವಸ್ಥೆಯಿಂದ ಬಿಡುಗಡೆ ಮಾಡುವ ಬಗ್ಗೆ ಹಾಗೂ ಉತ್ತಮ ಸಮಾಜ ನಿರ್ಮಾಣದಲ್ಲಿ ಪಾಲುದಾರರಾಗುವಂತೆ ಕರೆ ನೀಡಲಾಗುವುದು ಅಂತ ತಿಳಿಸಿದರು. ಬಳಿಕ ಕೆಆರ್ಎಸ್ ಯುವ ಘಟಕದ ಜಿಲ್ಲಾಧ್ಯಕ್ಷ ವಿ ರವಿಚಂದ್ರ ಮಾತನಾಡಿ, ರಾಜಕೀಯ ಪ್ರಾತಿನಿಧ್ಯ ಯುವಜನರಿಗೆ, ಅದರಲ್ಲೂ ಯುವತಿಯರಿಗೆ ಸಿಗುತ್ತಿಲ್ಲ. ಪ್ರಸ್ತುತ ರಾಜಕೀಯ ಪಕ್ಷಗಳಲ್ಲೇ ಅದೇ ಭ್ರಷ್ಟ ವ್ಯವಸ್ಥೆಯ ಹಳೆ ಮುಖಗಳು, ಹಾಲಿ ಮಾಜಿ ರಾಜಕೀಯ ನಾಯಕರುಗಳ ಕುಡಿಗಳಿಗೆ ಮಾತ್ರ ಅವಕಾಶ ಸೃಷ್ಟಿಯಾಗ್ತಾ ಇದೆ ಅಂತ ಬೇಸರ ವ್ಯಕ್ತಪಡಿಸಿದರು. ಇನ್ನು ಸುದ್ದಿಗೋಷ್ಠಿಯಲ್ಲಿ ಕೆಆರ್ಎಸ್ ರಾಜ್ಯ ಯುವ ಘಟಕದ ಕಾರ್ಯದರ್ಶಿ ವೆಂಕಟೇಶ್, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಜಿ ಆನಂದ್, ಸದಸ್ಯ ಅಮರೇಶ್ ಹಾಜರಿದ್ದರು. ಕೈ ಹಾಕಿದ್ದಾರೆ, ಎಂಪಿ ಕೈ ಹಾಕಿದ್ದಾರೆ, ಇನ್ನೊಬ್ರು ಕೈ ಹಾಕಿದ್ದಾರೆ, ಅವ್ರ ಕೈ ಹಾಕಿದ್ದಾರೆ ಅಂತ ಹೇಳ್ತಾರೆ. ಆದ್ರೆ ಯಾವುದೇ ಕ್ರಮ ಇರೋಲ್ಲ. ನಾವು ಕೊಡೋ ಅರ್ಜಿನ ಎತ್ತಿ ಬುಟ್ಟೆಯಲ್ಲಿ ಹಾಕ್ತಾರೆ. ಮನೆ ಜಿಲ್ಲಾಧಿಕಾರಿಗಳು ಇದ್ರ ಬಗ್ಗೆ ಗಮನ ಹರಿಸ್ತಾ ಇಲ್ಲ. ಈ ಥರ ಪರಿಸ್ಥಿತಿ ಇವತ್ತು ಯಾವುದೇ ಕಾನೂನು ಅಲ್ಲಿ ವರ್ಕೇ ಆಗ್ತಾ ಇಲ್ಲ. ಒಂಥರ ಸಂವಿಧಾನಕ್ಕನ್ನ ಇವರೆಲ್ಲ ದೊಡ್ಡವರು, ಆ ಥರ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗ್ಬಿಟ್ಟಿದೆ. ಟೇಕಲ್ ಹೋಬಳಿಲಿ ತಕ್ಷಣ ಇವ್ರ ವಿರುದ್ಧ ನಿರ್ದಾಕ್ಷಿಣ್ಯ ಕ್ರಮ ಕೈಗೊಳ್ಬೇಕಂತ ಈ ಮುಖಾಂತರ ಮನವಿ ಮಾಡ್ತೀನಿ. ದಾಖಲೆ ಇದೆ, ನೀವೇ ನ್ಯೂಸ್ ಮಾಡಿದ್ದೀರಾ. ತಿರ್ಗಾ ಮತ್ತೆ ಗ್ರಾಮಗೊಳ್ಬೇಕು. ಮೊನ್ನೆ ಕೆರೆ ಮುಚ್ಚಿರುವಂಥ ಈ ವೆಂಕಟೇಶ್ ಗೌಡನ ವಿರುದ್ಧ ನಿರ್ದಾಕ್ಷಿಣ್ಯ ಕ್ರಮ ಕೈಗೊಳ್ಬೇಕಂತ ಈ ಮುಖಾಂತರ ನಾನು ಮನವಿ ಮಾಡ್ತೀನಿ. ಈ ಅಕ್ರಮ ವರ್ಷಕ್ಕೆ 300ರಿಂದ 400 ಕೋಟಿ ರಾಯಲ್ಟಿ ನೀಡಿದೆ. ಈ ಇದ್ರ ತನಿಖೆ ಆಗಬೇಕು. ಇದನ್ನು ನಾಳೆ ನಾನು ಕೂಡ ಇಲ್ಲಿಗೆ